ರಾಜ್ಯಪಾಲರು ವರ್ಸಸ್ ರಾಜ್ಯ ಸರ್ಕಾರದ ಗುದ್ದಾಟ ಮುಂದುವರಿತಾ ಇದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿ ಕುಲಪತಿ ನೇಮಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧವಾಗಿ ರಾಜ್ಯಪಾಲರು ಮತ್ತೊಮ್ಮೆ ಚಾಟಿಯನ್ನು ಬೀಸಿದ್ದಾರೆ. ಪಂಚಾಯತ್ ರಾಜ್ ತಿದ್ದುಪಡಿ ತಿದ್ದುಪಡಿ ಇದೆಯಲ್ಲ, ಈ ವಿಧೇಯಕವನ್ನು ವಾಪಸ್ ಕಳಿಸ್ತಾ ಇದ್ದಾರೆ. ಅವರು ಅನುಮೋದನೆ ಕೊಡದೇನೆ ಸರ್ಕಾರಕ್ಕೆ ನನಗೆ ಮತ್ತೆ ಇದ್ರ ಬಗ್ಗೆ ಸ್ಪಷ್ಟನೆ ಬೇಕು ಅಂತ ಕೇಳಿದ್ದಾರೆ ರಾಜ್ಯಪಾಲರು. ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು. ಪತ್ರದಲ್ಲಿ ಏನಿದೆ ಅಂತ ನೋಡಿದ್ರೆ, ಕುಲಪತಿಗಳ ಹುದ್ದೆ 25/5/2024 ಖಾಲಿಯಾಗಿದೆ. ಒಂದು ವರ್ಷ ಆಗಿದೆ ಹೆಚ್ಚು ಕಡಿಮೆ. ಹುದ್ದೆ ಹೆಚ್ಚು ಸಮಯ ಖಾಲಿ ಬಿಡದೆ ಕೂಡಲೇ ಅರ್ಜಿಯನ್ನು ಆಹ್ವಾನಿಸಿ. ಈ ಸಂಬಂಧಿತ ಇಲಾಖೆಗೆ ಅನೇಕ ಅನುಸರಣಾ ಪತ್ರವನ್ನು ಕಳುಹಿಸಲಾಗಿದೆ. ಸರ್ಕಾರ UGC ಕಾರ್ಯಾಲಯದ ಪ್ರತಿನಿಧಿಗಳ ಸಮಿತಿ ರಚನೆ ಮಾಡಲಾಗಿದೆ. ಇಲ್ಲಿ ಹಿಂದಿನ ಕುಲಪತಿ ಅವಧಿ ಪೂರ್ಣಗೊಳ್ಳುವ ಮುನ್ನವೇ ಅಧಿಸೂಚನೆ ಹೋಗಿದೆ. ಅರ್ಜಿ ಆಹ್ವಾನಿಸಲಾಗದ ಕಾರಣ ಸಮಿತಿ ಕೆಲಸ ಶುರುವಾಗಿಲ್ಲ. ಮಸೂದೆ ವಿವರಣೆ ಮತ್ತು ತಿದ್ದುಪಡಿಗಳ ಅಗತ್ಯವಿರುವ ಕಾರಣದಿಂದ ವಾಪಸ್ ಕಳಿಸ್ತಾ ಇದ್ದೀನಿ. ತಿದ್ದುಪಡಿಗಳಿಗೆ ಒಪ್ಪಿಗೆ ಸಿಗುವವರೆಗೆ ಹಳೆಯ ಕಾಯ್ದೆ ಜಾರಿಯಲ್ಲಿರುತ್ತೆ. ಹಳೆಯ ನಿಯಮದ ಪ್ರಕಾರನೇ ಕುಲಪತಿ ಹುದ್ದೆಗೆ ತಕ್ಷಣ ನೇಮಕವನ್ನು ಮಾಡಿ 1 ತಿಂಗಳ ಒಳಗಾಗಿ ಕುಲಪತಿ ನೇಮಕ ಕ್ರಮ ತೆಗೆದುಕೊಳ್ಳಿ. ಇಲ್ಲದೆ ಹೋದರೆ ನಾವೇ ಕ್ರಮ ತೆಗೆದುಕೊಳ್ತೀವಿ. ವಿ ಕುಲಪತಿ ಹುದ್ದೆಗೆ ನಾವೇ ಅರ್ಜಿ ಆಹ್ವಾನ ಮಾಡ್ತೀವಿ. CM ಸಿದ್ದರಾಮಯ್ಯ ಅವರಿಗೆ ಈ ಪತ್ರವನ್ನು ಬರೆದು ಎಚ್ಚರಿಕೆ ಕೊಟ್ಟಿದ್ದಾರೆ ರಾಜ್ಯಪಾಲರು.